ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ಚಳಿಗಾಲದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಬೇಕು ಎಚ್ಚರ. ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ರಲೇಖ. ಶರತ್ಕಾಲದ ಬಗ್ಗೆ ಕವಿವಾಣಿ ಈ ರೀತಿಯಾಗಿ ಬಣ್ಣಿಸಿದೆ. ಗದಗುಡಿಸುವ ಚಳಿಗಾಲ ಬಂದಿದೆ, ನಿತ್ಯ ಬದುಕಿನ ಜೌಡು ಬದಲಾಗಿದೆ, ಚುಮ್ಮು ಚುಮ್ಮು ನಸುಕಿನ ತಬ್ಬುವಿಕೆ ಬೆಚ್ಚಗೆನಿಸಿ ಬಂದ ಗಟ್ಟಿ ಮಾಡಿದೆ, ಬಿಸಿ ಕಾಫಿ ಹಿಡಿದು ಕೈಗಳು ಹೊಸ ಕೆಲಸಕ್ಕೆ ಶಕ್ತಿ ತುಂಬಿಕೊಳ್ಳುತ್ತಿವೆ ಶರತ್ಕಾಲದ ಅಂಗಳದಲ್ಲಿ. ಶರತ್ ಮತ್ತು ವಸಂತ ನಡುವಿನ ಹೇಮಂತ ಶಿಶಿರ ಋತುಗಳಲ್ಲಿ ನಮ್ಮ ದೇಶದ ಚಳಿಗಾಲ ನಡುಗುತ್ತಾ ಬರುತ್ತದೆ. ಈ ಬಾರಿ ಹವಾಮಾನ ವೈಪರೀತ್ಯದಿಂದ ಚಳಿ ಜಾಸ್ತಿ ಇರಬಹುದು ಎಂಬ ಅಂದಾಜು ಇದೆ. ಇನ್ನೊಂದೆಡೆ ಕಳೆದೊಂದು ವರ್ಷದಿಂದ ಜಗತ್ತಿನೆಲ್ಲೆಡೆ ತನ್ನ ಕದಂಬ ಬಾಹುಗಳನ್ನು ಚಾಚಿ ಲಕ್ಷಾಂತರ ಜೀವಹಾನಿಯ ಜೊತೆಗೆ ಇನ್ನಿತರ ನಷ್ಟಗಳನ್ನು ಉಂಟು ಮಾಡಿರುವ ಕೊರೋನಾ ವೈರಸ್ನ ಪ್ರಭಾವ ಈಗ ನಮ್ಮ ರಾಜ್ಯದಲ್ಲಿ ಕೊಂಚ ತಗ್ಗಿದ್ದರೂ ಮುಂದಿನ ವರ್ಷದ ಆರಂಭದಲ್ಲಿ ಕೊರೋನಾ 2ನೇ ಅಲೆಯ ಬಗ್ಗೆ ತಜ್ಞರು ಈಗಾಗಲೇ ಮುನ್ಸೂಚನೆಯನ್ನು ನೀಡಿದ್ದಾರೆ. ಮುಂದಿನ 2-3 ತಿಂಗಳು ದೇಶದ ಸಮಸ್ತ ಜನತೆಗೆ ಒಂದು ಸವಾಲು ಅಂತಲೇ ಹೇಳಬಹುದು. ಆದ್ದರಿಂದ ಸಮಸ್ಯೆ ಹೋಯಿತು ಎಂದು ನಿರಾಳರಾಗಿ ಈ ಹಿಂದಿನಂತೆ ಮುಂಜಾಗ್ರತೆ ಇಲ್ಲದೆ ದೈನಂದಿನ ಆಗುಹೋಗುಗಳನ್ನು ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಚಳಿಗಾಲದ ಹಿಮಗಾಳಿ ಬೀಸುವುದರಿಂದ ಮಹಾಮಾರಿ ಕೊರೋನಾ ಮತ್ತಷ್ಟು ತೀವ್ರಗೊಳ್ಳುವ ದಟ್ಟ ಸಾಧ್ಯತೆಗಳಿವೆ. ಚಳಿ ಹಾಗೂ ತೇವಾಂಶವಿರುವ ಕಡೆ ವೈರಾಣು ಅತಿ ವೇಗವಾಗಿ ಹರಡುತ್ತೆ. ಇದು ಸ್ಥಾಪಿತ ವೈಜ್ಞಾನಿಕ ಸಂಗತಿಯೂ ಹೌದು. ಹವಾಮಾನ ದಿನಕ್ಕೊಮ್ಮೆಯಂತೆ ಬದಲಾಗುತ್ತಿದ್ದು ಶೀತ, ಜ್ವರ, ನೆಗಡಿ, ಕೆಮ್ಮು ಸಾಂಕ್ರಮಿಸುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಮಕ್ಕಳು ಮತ್ತು ವೃದ್ಧರಿಗೆ ಶೀತ ಸಂಬಂಧಿ ಜ್ವರ ಬಹಳ ಬೇಗ ಒಬ್ಬರಿಂದ ಮತ್ತೊಬ್ಬರಿಗೆ ವ್ಯಾಪಿಸುತ್ತೆ. ಈ ವಿಷಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಪದೇ ಪದೇ ಎಚ್ಚರಿಸುತ್ತಲೂ ಇದೆ. ಇಷ್ಟು ವರ್ಷ ನೆಗಡಿ, ಕೆಮ್ಮು ಎಂದರೆ ತೀರಾ ಸಾಮಾನ್ಯವಾಗಿತ್ತು. ಆದರೆ ಈ ಸಲ ಇದೇ ಕೆಮ್ಮು ನೆಗಡಿಯೊಂದಿಗೆ ಶುರುವಾಗುವ ಕೊರೋನಾ ಭಯ ವಿಪರೀತ ಎನ್ನುವಷ್ಟು ಕಾಡುತ್ತದೆ. ಮಕ್ಕಳಲ್ಲಿ ನಾವು ಯಾಕೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು? ಚಳಿಗಾಲಕ್ಕೂ ಮಕ್ಕಳಿಗೂ ಏನು ಸಂಬಂಧ ಎಂದು ನೀವೆಲ್ಲರೂ ಭಾವಿಸಬಹುದು. ಮಕ್ಕಳಿಗೂ ಚಳಿಗಾಲಕ್ಕೂ ಏನು ಸಂಬಂಧ ಎಂದು ತಿಳಿದುಕೊಳ್ಳುವ ಮೊದಲಿಗೆ ನಾವು ಬಾಲ್ಯಾವಸ್ಥೆ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ. ನಮ್ಮ ಆಯುರ್ವೇದದಲ್ಲಿ ಬಹಳ ಸುಂದರವಾಗಿ ಬಾಲ್ಯದ ಬಗ್ಗೆ ವಿವರಿಸಿದ್ದಾರೆ. ಬಾಲ್ಯಾವಸ್ಥೆಯಲ್ಲಿ ಅಪರಿಪಕ್ವ ಧಾತುಗಳಿರುತ್ತದೆ. ಅಂದರೆ ದೇಹದ ಧಾತುಗಳು ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರುವುದಿಲ್ಲ. ಅವರು ಸುಕುಮಾರರಾಗಿರುತ್ತಾರೆ. ಅಂದರೆ ದೇಹದ ಪ್ರತಿಯೊಂದು ಅಂಗಗಳು ಮೃದುವಾಗಿರುತ್ತದೆ. ಮಕ್ಕಳಿಗೆ ಯಾವುದೇ ರೀತಿಯ ಮಾನಸಿಕ ಕ್ಲೇಶಗಳನ್ನು ಎದುರಿಸುವ ಶಕ್ತಿ ಕೂಡ ಕಡಿಮೆ ಇರುತ್ತದೆ. ಹಾಗಾಗಿ ಅಕ್ಲೇಶ ಸಹ ಎಂದು ಹೇಳುತ್ತಾರೆ. ಮತ್ತೆ ಅವರಲ್ಲಿ ಅಸಂಪೂರ್ಣ ಬಲವೂ ಇರುತ್ತದೆ. ಅಂದರೆ ಇಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಬಲವು ಅಲ್ಪ ಪ್ರಮಾಣದಲ್ಲಿ ಇರುತ್ತದೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅಲ್ಪ ಪ್ರಮಾಣದಲ್ಲಿ ಇರುವುದರಿಂದ ಶೀತ, ಕೆಮ್ಮು, ಜ್ವರ ಇತ್ಯಾದಿ ಸಾಮಾನ್ಯವಾಗಿದೆ. ಇನ್ನು ಶೀತ ಋತುವಿನಲ್ಲಂತೂ ಜ್ವರ ಸಂಬಂಧಿ ರೋಗಗಳು ಉಲ್ಬಣಗೊಳ್ಳುತ್ತದೆ. ಚಳಿಗಾಲ ಎಂದರೆ ಸಹಜವಾಗಿಯೇ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅದರಲ್ಲಿಯೂ ಈ ಬಾರಿ ಕೊರೋನಾವು ನಮ್ಮ ಜೊತೆಗೆ ಇರುವುದರಿಂದ ಮಕ್ಕಳಲ್ಲಿ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ. ಕೊರೋನಾ ದಿಟವಾದರೂ ಒಂದು ರೀತಿಯಲ್ಲಿ ಅದಕ್ಕೆ ನಾವುಗಳೇ ಪಾಲುದಾರರು. ನಮ್ಮ ಶಿಸ್ತುಬದ್ಧವಲ್ಲದ ಹಾಗೂ ನಾಗಾಲೋಟದ ಜೀವನ ಶೈಲಿ ಎಲ್ಲ ಕಾಯಿಲೆಗಳ ಉದ್ಭವಕ್ಕೆ ಕಾರಣವೆಂದು ಹೇಳಬಹುದು. ಆದರೆ ಇಂತಹ ನಿರ್ಲಕ್ಷ್ಯಗಳು ನಮ್ಮ ಮನೆಯ ಪುಟ್ಟ ಕಂದಮ್ಮಗಳ ಪಾಲಿಗೆ ಕುತ್ತಾಗಬಹುದು ಎಂಬ ಎಚ್ಚರಿಕೆಯೂ ಎಲ್ಲರಲ್ಲಿಯೂ ಇರಬೇಕು. ತಮ್ಮ ಬದುಕನ್ನು ರಕ್ಷಿಸುವ ಜೊತೆಗೆ ಇತರರ ಬದುಕನ್ನು ರಕ್ಷಿಸುವ ಕುರಿತಂತೆಯೂ ತಮ್ಮ ಹೊಣೆಗಾರಿಕೆ ಇದೆ ಎಂಬುದನ್ನು ಅರಿಯಬೇಕು. ಈಗಂತೂ ಬಹುತೇಕವಾಗಿ ಎಲ್ಲವೂ ಅನ್ಲಾಕ್ ಆಗಿದೆ. ಆದರೆ ಅದು ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಎಂಬ ಕಾರಣಕ್ಕಾಗಿ ಮಾಡಿದ್ದಲ್ಲ ಎಂಬುದನ್ನು ತಿಳಿದಿರಬೇಕು. ದೇಶದಲ್ಲಿ ಕೊರೋನಾ ವೈರಸ್ ಪ್ರಸರಣದ ವೇಗವನ್ನು ಕಡಿಮೆಗೊಳಿಸುವುದು ಎಲ್ಲರ ಗುರಿಯಾಗಿರಬೇಕಾದುದು ಅವಶ್ಯವಾಗಿದೆ. ಒಂದೆಡೆ ಕೊರೋನಾ ವೈರಸ್ನ 2ನೇ ಅಲೆ ಆರಂಭಗೊಳ್ಳುತ್ತಿರುವ ಆತಂಕ, ಇನ್ನೊಂದೆಡೆ ಶೀಘ್ರವೇ ಕೊರೋನಾ ವೈರಸ್ಸಿಗೆ ಲಸಿಕೆ ಸಿಗುವ ಆಶಾವಾದ. ಈ ನಡುವೆ ನಮ್ಮ ಮಗು ಆರೋಗ್ಯವಂತವಾಗಿರಲು ಏನು ಮಾಡಬೇಕು ಎಂಬುದನ್ನು ಈಗ ತಿಳಿಯೋಣ. ಸಾಂಕ್ರಾಮಿಕ ರೋಗಗಳು ಉಲ್ಬಣಗೊಳ್ಳುತ್ತಿರುವ ಕಾಲಘಟ್ಟದಲ್ಲಿ ಆಯುರ್ವೇದ ಔಷಧ ಜನರಲ್ಲಿ ಸಂಜೀವಿನಿಯಂತೆ ಭರವಸೆಯನ್ನು ಮೂಡಿಸಿದೆ. ಸಾಂಕ್ರಾಮಿಕ ರೋಗದ ವಿರುದ್ಧ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಆಯುರ್ವೇದವು ವರವಾಗಿ ಇರುವುದು ಅಧ್ಯಯನಗಳಿಂದಲೂ ದೃಢಪಟ್ಟಿದೆ. ಔಷಧಿ ಉಪಚಾರಗಳನ್ನು ವೈದ್ಯ ಸಮಾಲೋಚನೆಯೊಂದಿಗೆ ಅನುಸರಿಸಬೇಕು ಹೊರತು ಸ್ವಚಿಕಿತ್ಸೆ ಸಲ್ಲದು.
ಮೊದಲನೇದಾಗಿ ಸಮಯೋಜಿತ ಪೂರ್ವ ಸಿದ್ಧತೆ, ಅಂದರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು, ಮಾಸ್ಕನ್ನು ಕಡ್ಡಾಯವಾಗಿ ಧರಿಸುವುದು, ಸ್ಯಾನಿಟೈಸರ್ನ ಬಳಕೆ ಇತ್ಯಾದಿಗಳ ಜೊತೆಗೆ ಆರೋಗ್ಯವಂತ ಶಿಸ್ತುಬದ್ಧ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಲು ಮಕ್ಕಳಿಗೆ ಪೋಷಕರು ಮಾರ್ಗದರ್ಶನವನ್ನು ನೀಡಬೇಕು. ಕುದಿಸಿ ಆರಿಸಿದ ನೀರನ್ನೇ ಮಕ್ಕಳಿಗೆ ನೀಡುವುದು, ಆಹಾರದಲ್ಲಿ ಮಸಾಲೆ, ಕೊಬ್ಬಿನಂಶಯುಕ್ತ ಪದಾರ್ಥಗಳು ಮಿತ ಪ್ರಮಾಣದಲ್ಲಿರಲಿ ಅಥವಾ ವರ್ಜಿಸಿ, ಪೌಷ್ಟಿಕಾಂಶ ಸಮೃದ್ಧ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಮಕ್ಕಳಿಗೆ ನೀಡಿ. ಪಾಠದ ಜೊತೆಗೆ ಆಟವನ್ನು ಕೊರೋನಾ ನುಂಗಿತು ಎಂದು ಹತಾಶರಾಗದೆ ಮೊಬೈಲ್, ವಿಡಿಯೋ ಗೇಮ್ ಇತ್ಯಾದಿಗಳಿಂದ ಮಕ್ಕಳನ್ನು ದೂರ ಇಟ್ಟು ದಿನವೂ 20ರಿಂದ 30 ನಿಮಿಷಗಳ ಕಾಲ ಮಕ್ಕಳಿಗೆ ವ್ಯಾಯಾಮವನ್ನು ಮಾಡಿಸಬೇಕು. ನಿದ್ದೆ ಮಾಡುವುದಕ್ಕೆ ಕನಿಷ್ಠ 2 ತಾಸು ಮುನ್ನ ಆಹಾರವನ್ನು ಸೇವಿಸುವಂತೆ ಮಕ್ಕಳಿಗೆ ಹೇಳುವುದು, ದಿನವೂ ಕನಿಷ್ಠ 2 ಬಾರಿ ಸ್ನಾನ ಮಾಡಿಸುವುದು, ಫಾಸ್ಟ್ ಫುಡ್, ಜಂಕ್ ಫುಡ್ಗಳಿಂದ ದೂರ ಇದ್ದು ಋತುವಿಗನುಸಾರವಾಗಿ ಸಿಗುವ ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು ಅಧಿಕ ಪ್ರಮಾಣದಲ್ಲಿ ಬಳಸಿ. ಚಳಿಗಾಲದಲ್ಲಿ ನಿಮ್ಮ ಕಂದಮ್ಮಗಳನ್ನು ಬೆಚ್ಚಗಿರಿಸಿ, ಅಂದರೆ ಬೆಚ್ಚಗಿನ ದಿರಿಸುಗಳನ್ನು ಧರಿಸುವುದು. ಆದಷ್ಟು ಜನದಟ್ಟಣೆಯಿಂದ ದೂರ ಇರಬೇಕು. ಈ ರೀತಿಯಾದ ಪೂರ್ವ ಸಿದ್ಧತೆಗಳು ನಿಮ್ಮ ಕಂದಮ್ಮಗಳನ್ನು ಆರೋಗ್ಯವಂತರಾಗಿರಲು ಸಹಕಾರಿಯಾಗುತ್ತದೆ. ಆಯುರ್ವೇದ ದಿನಚರಿಯ ಪಾಲನೆ ಮಾಡುವುದು. ಮಕ್ಕಳಲ್ಲಿ ಒಂದು ಶಿಸ್ತುಬದ್ಧ ದಿನಚರಿಯನ್ನು ಬೆಳೆಸಿ. ಬೆಳಗ್ಗೆ ಬೇಗನೆ ಏಳುವುದು, ಶುಚಿರ್ಭೂತನಾಗಿ ಸರಿಯಾದ ಸಮಯದಲ್ಲಿ ಹಾಗೂ ಸರಿಯಾದ ಕ್ರಮದಲ್ಲಿ ಕುಳಿತು ಆಹಾರ ಸೇವನೆ ಮಾಡುವುದು, ಆಹಾರ ಸೇವಿಸುವಾಗ ದೂಷಿತ ಕೈಗಳಿಂದ ಆಹಾರ ಪಾತ್ರೆಗಳನ್ನು ಮುಟ್ಟಕೂಡದೆಂದು, ಎಂಜಲು ಆಹಾರ ಸೇವಿಸುವುದು ಸಲ್ಲದು ಎಂಬ ಚರ್ಯೆಗಳನ್ನು ಹೇಳಿರುವುದು ನೈರ್ಮಲ್ಯ ಕಾಪಾಡುವುದರ ಜೊತೆಗೆ ಕೊರೋನಾದಂತಹ ಸಾಂಕ್ರಾಮಿಕ ರೋಗ ತಡೆಗಟ್ಟುವಲ್ಲಿಯೂ ಸಹಕಾರಿ. ಋತುಗಳಿಗೆ ಸಂಬಂಧಪಟ್ಟಂತೆ ಉಂಟಾಗುವ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗೆ ಪೂರಕವಾಗಿ ಋತುಚರ್ಯೆಗಳನ್ನು ಪಾಲಿಸಿದಾಗ ದೇಹದ ರೋಗಕ್ಷಮತೆ ಬಲಗೊಳ್ಳುತ್ತದೆ. ಅಸಡ್ಡೆ ಖಂಡಿತವಾಗಿಯೂ ಬೇಡ. ನನ್ನ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿದೆ, ನನಗೆ ಏನೂ ಆಗದು ಎಂದು ಕೊರೋನಾ ನಿಯಮವನ್ನು ಉಲ್ಲಂಘಿಸಿದರೆ ಅದು ನಿಮ್ಮ ಮನೆಯ ಕಂದಮ್ಮಗಳಿಗೆ ಮಾರಣಾಂತಿಕವಾಗಬಹುದು. ಹಾಗಾಗಿ ಅಸಡ್ಡೆ ಖಂಡಿತವಾಗಿಯೂ ಬೇಡ. ಮುನ್ನೆಚ್ಚರಿಕೆಯೊಂದೇ ಪರಿಹಾರ ಎಂದು ನಿಮಗೆ ತಿಳಿದಿರಲಿ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯ ಸಂವರ್ಧನೆ ಹೇಗೆ ಮಾಡುವುದು? ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲ ತತ್ವವೆಂದರೆ ವ್ಯಕ್ತಿಯ ರೋಗ ಪ್ರತಿಬಂಧಕ ಶಕ್ತಿಯನ್ನು ಹೆಚ್ಚಿಸುವುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಕ್ಷೇತ್ರ ಮತ್ತು ಬೀಜ ಎಂಬ ಪರಿಕಲ್ಪನೆ ಹೊಂದಿರುವ ಉದಾಹರಣೆಯನ್ನು ಇಲ್ಲಿ ನೀಡಬಹುದು. ಕ್ಷೇತ್ರ ಅಂದರೆ ದೇಹ, ಬೀಜ ಎಂದರೆ ರೋಗಕಾರಕ ಸೂಕ್ಷ್ಮಾಣು ಜೀವಿ. ರೋಗಕಾರಕ ಸೂಕ್ಷ್ಮಾಣು ಜೀವಿ ಅಂದರೆ ಬೀಜ ರೂಪದಲ್ಲಿ ಆಘಾತ ಮಾಡಿದರೆ, ಕ್ಷೇತ್ರವು ಅಂದರೆ ದೇಹ ಸದೃಢವಾಗಿದ್ದರೆ ರೋಗ ಪ್ರತಿಬಂಧಕ ಶಕ್ತಿ ಶೀಘ್ರವಾಗಿ ಉತ್ಪತ್ತಿಯಾಗಿ ರೋಗ ಲಕ್ಷಣ ಅಂದರೆ ಸೋಂಕಿನ ಲಕ್ಷಣಗಳು ಉಂಟಾಗುವುದಿಲ್ಲ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಲು ಕೆಲವೊಂದು ಮನೆಮದ್ದುಗಳನ್ನು ಸೂಚಿಸುತ್ತೇನೆ. ಮೊದಲನೇದಾಗಿ, ಸ್ನಾನ ಮಾಡುವಾಗ 4-6 ಹನಿ ನೀಲಗಿರಿ ಎಣ್ಣೆಯನ್ನು ನೀರಿಗೆ ಬೆರೆಸಿ ಸ್ನಾನ ಮಾಡಿಸಿದರೆ ಮಕ್ಕಳಿಗೆ ನೆಗಡಿ, ಕೆಮ್ಮು ಉಂಟಾಗುವುದಿಲ್ಲ. ಜೊತೆಗೆ ಕರವಸ್ತ್ರದಲ್ಲಿ ನೀಲಗಿರಿ ಎಣ್ಣೆಯ ಹನಿಗಳನ್ನು ಹಾಕಿ ಆಗಾಗ ಆಘ್ರಾಣಿಸುತ್ತಿದ್ದರೆ ಪರಿಣಾಮಕಾರಿಯಾಗುತ್ತದೆ. ಪುಟ್ಟ ಮಕ್ಕಳಿಗೆ ವೀಳ್ಯದೆಲೆಗೆ ಸಾಸಿವೆ ಎಣ್ಣೆ ಹಚ್ಚಿ ಬೆಚ್ಚಗೆ ಮಾಡಿ ಎದೆಯ ಭಾಗಕ್ಕೆ ಇದರ ಶಾಖ ನೀಡುವುದರಿಂದ ಎದೆಯಲ್ಲಿ ಸಂಚಿತವಾಗಿರುವ ಕಫ ಕರಗುವುದರ ಜೊತೆಗೆ ಕೆಮ್ಮು, ಶೀತ, ತಹಬಂದಿಗೆ ತರಲು ಸಹಕಾರಿ. ಇಲ್ಲಿ ವೀಳ್ಯದೆಲೆಯ ಬದಲು ದೊಡ್ಡಪತ್ರೆ ಎಲೆಯನ್ನು ಕೂಡ ನೀವು ಬಳಸಬಹುದು. ದೊಡ್ಡ ಮಕ್ಕಳಿಗೆ ವೀಳ್ಯದೆಲೆಯ ರಸವನ್ನು ಜೇನುತುಪ್ಪ, ಲವಂಗದ ಪುಡಿ, ಕಾಳು ಮೆಣಸಿನ ಪುಡಿ, ಕಾಚು ಪುಡಿ ಅಂದರೆ ಕದಿರಸಾರ ಬೆರೆಸಿ ನೀಡಿದರೆ ಕೆಮ್ಮು, ನೆಗಡಿ ನಿವಾರಣೆಗೆ ಸಹಕಾರಿಯಾಗುತ್ತದೆ. ಇತ್ಯಾದಿ ಮನೆಮದ್ದುಗಳ ಜೊತೆಗೆ ಸ್ವರ್ಣಪ್ರಾಶನದ ನಿತ್ಯ ಬಳಕೆಯಿಂದ ರೋಗ ನಿರೋಧಕ ಶಕ್ತಿಯೊಂದಿಗೆ ಜ್ಞಾಪಕ ಶಕ್ತಿಯನ್ನು ವರ್ಧಿಸುವಲ್ಲಿ ಹಿತಕಾರಿಯಾಗಿದೆ. ರೋಗ ಬಂದಾಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಬದಲು ಹುಟ್ಟಿನಿಂದಲೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕ್ರಮಗಳನ್ನು ಪಾಲಿಸಿ ನಮ್ಮ ದೇಹವನ್ನು ವಿವಿಧ ರೋಗ ರುಜಿನಗಳಿಂದ ಕಾಪಾಡಿಕೊಳ್ಳಬಹುದು. ಹುಟ್ಟಿನಿಂದಲೇ ಸ್ವರ್ಣಪ್ರಾಶನದ ಬಳಕೆಯಿಂದ ನಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಬಹುದಾಗಿದೆ. ನಮ್ಮ ಆಸ್ಪತ್ರೆಯ ಬಾಲರೋಗ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಪ್ರಾಶನ ಲಭ್ಯವಿದ್ದು ಇದರ ಪ್ರಯೋಜನವನ್ನು ನೀವೆಲ್ಲರೂ ಪಡೆಯಬಹುದು. ದಿನಚರ್ಯ, ಋತುಚರ್ಯಗಳ ಪಾಲನೆ, ಹಿತವಾದ ಆರೋಗ್ಯಕರ ಆಹಾರ ಶೈಲಿ, ಜೀವನ ಕ್ರಮ, ಚಿಂತನೆಗಳು ಸದೃಢ ವ್ಯಕ್ತಿಗತ ಆರೋಗ್ಯಕ್ಕೂ ಸದೃಢ ಸಾಮಾಜಿಕ ಆರೋಗ್ಯಕ್ಕೂ ಬುನಾದಿ. ನಮ್ಮ ಪ್ರಾಚೀನರು ವಸುದೈವ ಕುಟುಂಬಕಂ ಎಂದು ಸಾರಿ ಇಡೀ ವಿಶ್ವವೇ ನಮ್ಮ ಕುಟುಂಬ ಎಂದು ಔದಾರ್ಯವನ್ನು ಮೆರೆದಿದ್ದಾರೆ. ಶಾಂತಿ ಮಂತ್ರದಲ್ಲಿ ಹೇಳಿರುವಂತೆ ಸರ್ವೇ ಜನಃ ಸುಖಿನೋ ಭವಂತು, ಸರ್ವಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲೆಡೆಯೂ ಸುಖ ಶಾಂತಿ ಪಸರಿಸಲಿ, ರೋಗ ರುಜಿನಗಳು ನಿವಾರಣೆಯಾಗಲಿ, ಎಲ್ಲೂ ದುಃಖವಿಲ್ಲದಿರಲಿ. ಈ ಶಾಂತಿ ಮಂತ್ರದ ಆಶಯದೊಂದಿಗೆ ಕೊರೋನಾದಿಂದ ರಕ್ಷಿಸಿಕೊಳ್ಳಲು ಪ್ರತಿಬಂಧಕವಾಗಿರುವ ಎಲ್ಲ ವ್ಯಕ್ತಿಗತ ಹಾಗೂ ಸಾಮಾಜಿಕ ತತ್ವಗಳನ್ನು ಪರಿಪಾಲಿಸೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಚಳಿಗಾಲದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಬೇಕು ಎಚ್ಚರ. ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ
ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ರಲೇಖಾ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.